ಮತ್ತೊಂದು ಪ್ರಮುಖ ಸುದ್ದಿ, ಸರ್ಕಾರದಿಂದಲೇ ಕೊಡಗಿನ ಪ್ರಕೃತಿ ನಾಶ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಬೆಟ್ಟವನ್ನ ಕಡಿದು ಲೇಔಟ್ ಮಾಡ್ತಾ ಇದೆಯಾ ಕರ್ನಾಟಕ ಗೃಹ ಮಂಡಳಿ? ಕೊಡಗಿನ ಕೆ ನಿಡುಗಣೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೇಔಟ್ ಮಾಡಲಾಗ್ತಾ ಇದೆ. ನೂರಾರು ಮರಗಳನ್ನ ಕಡಿದು ಲೇಔಟ್ ನಿರ್ಮಾಣ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 102 ಎಕರೆ ಪ್ರದೇಶದಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಬೆಟ್ಟ ಕಡಿದು ಲೇಔಟ್ ನಿರ್ಮಿಸ್ತಾ ಇರುವಂತಹ ಗೃಹ ಮಂಡಳಿ ಸೂಕ್ಷ್ಮ ಪರಿಸರ ವಲಯವಾದರೂ ಸಹ ಬೆಟ್ಟವನ್ನ ಅಗೆದು ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ. ಖಾಸಗಿ ಕಾಫಿ ತೋಟ ಖರೀದಿಸಿ ಬಡಾವಣೆ ನಿರ್ಮಾಣಕ್ಕೆ ಪ್ಲಾನ್ ಸಿದ್ಧ ಆಗಿದೆ. ಬಡಾವಣೆ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿ ಅನುಮತಿಯನ್ನು ಸಹ ಪಡೆದಿಲ್ಲ. ಪರವಾನಗಿ ಪಡೆಯದೆ ನಿಯಮ ಉಲ್ಲಂಘನೆ ಮಾಡಿದ ಸರ್ಕಾರ ಪರಿಸರ ಹಾಳು ಮಾಡ್ತಾ ಇರುವ ಬಗ್ಗೆ ಪಂಚಾಯಿತಿ ನೋಟಿಸ್ ನೀಡಿದ್ರು ಸಹ ನೋಟಿಸ್ಗೂ ಕ್ಯಾರೆ ಅಂತ ಇಲ್ಲ ಗೃಹ ಮಂಡಳಿ ಅಧಿಕಾರಿಗಳು. ನೂರಾರು ಮರಗಳನ್ನ ಕಡಿದು ಲೇಔಟ್ ನಿರ್ಮಾಣಕ್ಕೆ ಶುರು ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸರ್ಕಾರದಿಂದಲೇ ಕೊಡಗಿನ ಪ್ರಕೃತಿಯ ನಾಶ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಪರವಾನಗಿಯನ್ನು ಸಹ ಪಡೆಯದೆ ನಿಯಮವನ್ನ ಉಲ್ಲಂಘನೆ ಮಾಡಿ ಲೇಔಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. 102 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಲೇಔಟ್ ಇದು. ಭಾರಿ ಸೂಕ್ಷ್ಮ ಪರಿಸರ ವಲಯ ಆಗಿದ್ರೂ ಕೂಡ ಇಲ್ಲಿ ಬೆಟ್ಟ ಅಗೆದು ಈ ರೀತಿ ಲೇಔಟ್ ಮಾಡಿದ್ದಾರೆ. ಕರ್ನಾಟಕ ಗೃಹ ಮಂಡಳಿಯೇ ಈ ರೀತಿ ನೂರಾರು ಮರಗಳನ್ನ ಕಡಿದು ಲೇಔಟ್ ಮಾಡುತ್ತೆ ಅಂತಂದ್ರೆ ಏನರ್ಥ? ಒಂದೆರಡಲ್ಲ, 102 ಎಕರೆ ಪ್ರದೇಶದಲ್ಲಿ ಇದು ಲೇಔಟ್ ಆಗ್ತಾ ಇರೋದು. ಗ್ರಾಮ ಪಂಚಾಯಿತಿ ಅನುಮತಿಯನ್ನ ಕೂಡ ಈ ಬಡಾವಣೆ ನಿರ್ಮಾಣಕ್ಕೆ ಪಡ್ಕೊಂಡಿಲ್ಲ. ಹಾಗಿದ್ರೆ ಸರ್ಕಾರವೇ ಪ್ರಕೃತಿ ನಾಶಕ್ಕೆ ಮುಂದಾಗ್ಬಿಡ್ತಾ? ಬೆಟ್ಟ ಕಡಿದು ಲೇಔಟ್ ಮಾಡ್ತಾ ಇದೆ. ಕೆಲವು ಈಗ ನಮಗೆ ಕೂಡ ಒಂದು ವಿಡಿಯೋ ಮತ್ತು ಫೋಟೋ ಮುಖಾಂತರ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ ಇದು ಬೇರೆ ಬೇರೆ ಕಡೆಯಿಂದ ಫೋನ್ ಕೂಡ ಬಂದಿದೆ ಅಂತ, ಈ ಥರದ್ದು ಏನಾಗಿದೆ ಅಂತ. ಅದಕ್ಕೆ ನಾವು ಇವತ್ತು ಅದು ಎಲ್ಲ ರೆಕಾರ್ಡ್ಸನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀನಿ. ಅವರಿಗೆ ಯಾವ ರೀತಿಯ ಇದು ಪರ್ಮಿಷನ್ ಕೊಟ್ಟಾಯಿತು, ಏನೇನು ಕಂಡೀಷನ್ಸ್ ಮೇಲೆ ಕೊಟ್ಟಾಯಿತು, ಯಾವ ರೀತಿ ಅದು ವೈಲೇಷನ್ಸ್ ಇದೆಯಾ ಇಲ್ವಾ ಅಂತ ನಾವು ಒಂದು ಪರಿಶೀಲನೆ ಮಾಡಿಕೊಂಡು ಸೂಕ್ತವಾದಂಥ ಕ್ರಮ ತಗೊಳ್ತೀವಿ. ಅದು ಗ್ರಾಮ ಪಂಚಾಯತಲ್ಲಿ ಪರ್ಮಿಷನ್ ಕೊಟ್ಟಾಯಿತು ಕೊಟ್ಟಿಲ್ವಾ ಅಂತ ಅದಕ್ಕೆ ನಾವು ಹೇಳಿದ್ದೆ. ಅಂದರೆ ಅದು ನಾವು ಪರಿಶೀಲನೆ ಮಾಡ್ತೀವಿ. ಅದು ಏನಾಗಿದೆ ಅಂದರೆ ಅಲ್ಲಿ ಲೇಔಟ್ಗಳನ್ನ ನಿರ್ಮಾಣ ಮಾಡಿ ಅನ್ನೋದು ಏನಾಗ್ತಾ ಇದೆ ಅದರ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಾಡಿರುವ ವಾಕ್ ಥ್ರೂ ಇಲ್ಲಿದೆ. 2018ರಿಂದ ಭೂಕುಸಿತ ಪ್ರವಾಹ ಅನ್ನಂಥವು ನಿರಂತರವಾಗಿ ನಡೆದಿದೆ. ಅದು ಸಾವಿರಾರು ಜನರ ಬಲಿಯನ್ನು ಕೂಡ ಪಡ್ಕೊಳ್ತು. ಸಾವಿರಾರು ಕುಟುಂಬಗಳು ಬೀದಿ ಪಾಲಾದವು. ಅಂತಹ ಒಂದು ಸ್ಥಿತಿಗೆ ಕಾರಣ ಆಗಿದ್ದಂಥದ್ದು ಪ್ರಕೃತಿಯ ಮೇಲೆ ಮಾನವನ ಹಸ್ತಕ್ಷೇಪ ಅನ್ನೋಂಥದ್ದನ್ನು ಕೂಡ ಈಗಾಗಲೇ IASC ವಿಜ್ಞಾನಿಗಳ ತಂಡನೂ ಕೂಡ ವರದಿಯನ್ನು ಕೊಟ್ಟಿದೆ. ಆದರೂ ಕೂಡ ಕೊಡಗಿನಲ್ಲಿ ಮಾತ್ರ ಪ್ರಕೃತಿಯ ಮೇಲೆ ನಡೆಯುವಂತಹ ದಬ್ಬಾಳಿಕೆ, ದೌರ್ಜನ್ಯ ನಿಂತಿಲ್ಲ ಅನ್ನೋದಕ್ಕೆ ಮತ್ತೊಂದು ಇದೊಂದು ಭಾಳ ದೊಡ್ಡ ಸಾಕ್ಷಿ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾನೀಗ ಮಡಿಕೇರಿ ತಾಲೂಕಿನ ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಒಂದು ಪ್ರದೇಶದಲ್ಲಿದ್ದೇನೆ. ಇಲ್ಲಿ ಕರ್ನಾಟಕ ಗೃಹ ಮಂಡಳಿ ಒಂದು ಲೇಔಟನ್ನು ನಿರ್ಮಾಣ ಮಾಡಲಿಕ್ಕಾಗಿ ಈ ರೀತಿಯಾಗಿ ಬೆಟ್ಟವನ್ನು ಕೊರೆದಿರೋ ಅಂಥದ್ದು ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಎಲ್ಲೋ ಇರೋಂತಹ ಜನರಿಗೆ ಕೊಡಗಿನಲ್ಲಿ ಒಂದು ಲೇಔಟನ್ನು ಮಾಡಿ ಒಂದು ಒಳ್ಳೆ ಪರಿಸರದಲ್ಲಿ ಸೈಟ್ಗಳನ್ನು ಲಕ್ಷಾಂತರ ರೂಪಾಯಿಗಳಿಗೆ ಮಾರ್ತೀವಿ ಅನ್ನೋಂತಹ ಒಂದು ಕೆಟ್ಟ ಮನಸ್ಥಿತಿ ಈ ಕರ್ನಾಟಕ ಗೃಹ ಮಂಡಳಿದು ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕಾಗಿ ಇಂತಹ ಒಂದು ಪರಿಸರಕ್ಕೆ ಬಂದು ಇಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಜಾಗವನ್ನು ಪರ್ಚೇಸ್ ಮಾಡಿ ಸುಮಾರು ಬರೋಬ್ಬರಿ 102 ಎಕರೆ ಈ ಪ್ರದೇಶ ಇದ್ದಿದ್ದಂಥದ್ದು. ಅಂದರೆ ಇಲ್ಲಿ ಕಾಫಿ ಎಸ್ಟೇಟು ಮತ್ತೊಂದು ಈ ರೀತಿ ಇದ್ದು ಅವೆಲ್ಲವನ್ನು ಕೂಡ ಪರ್ಚೇಸ್ ಮಾಡಿ ಸಂಪೂರ್ಣವಾಗಿ ನೆಲಸಮ ಮಾಡಿ ಸಾವಿರಾರು ಮರಗಳಿದ್ದು ಅವೆಲ್ಲವನ್ನು ಕೂಡ ಕಡಿದಾಕಿ ಈ ರೀತಿ ಒಂದು ದೊಡ್ಡ ಒಂದು ಲೇಔಟನ್ನು ಮಾಡ್ತಿರೋಂಥದ್ದು ಭಾಳ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಲೇಔಟ್ ಮಾಡ್ತಿರೋಂತಹ ಪರಿಣಾಮವಾಗಿ ಏನೋ ಅಲ್ಲಿ ನಮ್ಮ ಕೆಳಭಾಗದಲ್ಲಿ ಲೇಔಟ್ ಕೆಳಭಾಗದಲ್ಲಿ ಶೆಡ್ಗಳೆಲ್ಲ ಹಾಕಿರೋಂಥದ್ದು ಏನಿದೆ, ಆ ಭಾಗದಲ್ಲಿ ಒಂದು ದೊಡ್ಡ ಒಂದು ತೋಡು ಕೂಡ ಇತ್ತು. ಆ ತೋಡಿನಿಂದ ಅರ್ಧ ಮಡಿಕೇರಿ ಭಾಗದ ನಗರದಿಂದ ಬರುವಂತಹ ಎಲ್ಲ ನೀರೆಲ್ಲವೂ ಕೂಡ ಭಾಳ ಸರಾಗವಾಗಿ ಪ್ರಸಿದ್ಧವಾದಂಥ ಅಬ್ಬಿ ಫಾಲ್ಸ್ ಏನಿದೆ ಆ ಮೂಲಕ ನೀರು ಹರಿದು ಹೋಗ್ತಿತ್ತು. ಆದರೆ ಅಲ್ಲಿ ಕೂಡ ಸುಮಾರು 100 ಲೋಡ್ ಮಣ್ಣುಗಳನ್ನು ಆ ತೋಡಿಗೆ ತುಂಬಿ, ಅಂದರೆ ಒಳ್ಳೆ ರೀತಿಯಲ್ಲಿದ್ದಂತಹ ಜಾಗ ಅದಕ್ಕೆ ತುಂಬಿ ಅದನ್ನು ಕೂಡ ಸಮ ಮಾಡಿ ಆ ನೀರನ್ನು, ಅಂದರೆ ಸ್ವಾಭಾವಿಕ ಹರಿದೋಗುವಂತಹ ನೀರಿಗೂ ಕೂಡ ತಡೆಯನ್ನು ಹಾಕಿ ಈ ರೀತಿ ಒಂದು ಲೇಔಟನ್ನು ಮಾಡಿರೋಂಥದ್ದು ಸಾರ್ವಜನಿಕರ ವಿರೋಧಕ್ಕೆ ಕಾರಣ ಆಗಿರೋಂಥದ್ದು.
ಪಂಚಾಯಿತಿಯಿಂದನೂ ಕೂಡ ಈ ಲೇಔಟನ್ನು ಮಾಡಲಿಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅನ್ನೋಂಥದ್ದು ಇಲ್ಲಿ ಬಹಳ ಮತ್ತೊಂದು ಸ್ಪಷ್ಟವಾದಂತಹ ನಿಯಮಗಳ ಉಲ್ಲಂಘನೆ ಆಗಿರೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡ್ಬೋದು ಈ ರೀತಿ ಲೇಔಟನ್ನು ಮಾಡಲಿಕ್ಕೆ ಎಷ್ಟೊಂದು ಮರಗಳನ್ನು ಕಡಿದು ಇಲ್ಲಿಂದ ಸಾಗಾಟ ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಅವುಗಳ ಮರದ ಗೆಡ್ಡೆಗಳೇನಿದೆ, ಬುಡಗಳೇನಿದೆ, ಅವೆಲ್ಲವೂ ಕೂಡ ಇಲ್ಲಿ ನೂರಾರು ಮರಗಳ ಬುಡಗಳ ರಾಶಿ ಬಿದ್ದಿರೋಂಥದ್ದು ಕೂಡ ಕಾಣುತ್ತೆ. ಅಂದರೆ ಎಸ್, ಪರಿಸರವನ್ನ ಉಳಿಸಬೇಕಾದಂತ ಹೊಣೆ ಹೊತ್ತಿರುವ ಸರ್ಕಾರವೇ ಈ ರೀತಿ 102 ಎಕರೆಗಳಲ್ಲಿ ಅರಣ್ಯವನ್ನ ನಾಶ ಮಾಡಿ ಲೇಔಟ್ ಮಾಡೋದಕ್ಕೆ ಮುಂದಾಗುತ್ತೆ ಅಂತಂದ್ರೆ ಇನ್ಯಾರು ಉಳಿಸುವಂಥವ್ರು? ಈ ಬಗ್ಗೆ ಕ್ರಮ ಆಗಬೇಕಾಗತ್ತೆ, ಪರಿಶೀಲಿಸ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.